ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಪ್ರಮುಖವಾಗಿರುವಂತಹ ಅಪ್ಡೇಟ್ ಬರ್ತಾ ಇರುವಂಥದ್ದು ಗಳಿಕೆ ರಜೆ ನಿಗದೀಕರಣಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾಗಿರುವಂತಹ ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಪಡೆಯೋಣ. ಸೊ ಹಾಗಾದ್ರೆ ಏನಿದೆ ಗಳಿಕೆ ರಜೆ ನಿಗದೀಕರಣ ಅಂದ್ರೆ ಏನು? ಸೊ ಎಷ್ಟು ಮ್ಯಾಕ್ಸಿಮಮ್ ಗಳಿಕೆ ರಜೆಗಳನ್ನ ನಾವು ನಿಗದೀಕರಣ ಮಾಡಬಹುದು? ಫಸ್ಟ್ ಆಫ್ ಆಲ್ ವಾಟ್ ಈಸ್ ಇದರ ಒಂದು ಅರ್ಥ ಏನು? ಗಳಿಕೆ ರಜೆ ನಿಗದೀಕರಣ ಯಾಕೆ ನೀಡಲಾಗುತ್ತೆ, ಸೊ ಯಾವಾಗ ನೀಡಲಾಗುತ್ತೆ ಮತ್ತು ಎಷ್ಟು ಮ್ಯಾಕ್ಸಿಮಮ್ ಲಿಮಿಟ್ ಇದೆ? ಅಕಾರ್ಡಿಂಗ್ ಟು ಸಿಕ್ಸ್ತ್ ಪೇ ಕಮಿಷನ್ ಎಷ್ಟಿದೆ ಮತ್ತು ಸೆವೆಂತ್ ಪೇ ಕಮಿಷನ್ ಎಷ್ಟಿದೆ? ಇದರಿಂದ ಎಷ್ಟು ಹಣ ಅಂದಾಜು ಬರಬಹುದು? ರಿಟೈರ್ಮೆಂಟ್ ಟೈಮಲ್ಲೇ ಮಾತ್ರ ಇದರಿಂದ ಹಣ ಪಡೆಯಬಹುದಾ ಅಥವಾ ಮಧ್ಯದಲ್ಲಿಯೂ ಕೂಡ ಗಳಿಕೆ ರಜೆಗಳನ್ನ ನಗದೀಕರಣ ಮಾಡಿ ಅದರಿಂದ ಹಣ ಪಡೆಯಬಹುದು? ಪಡೆದಿರುವಂತಹ ಹಣ ಟ್ಯಾಕ್ಸ್ ಫ್ರೀ ಆಗಿರುತ್ತಾ ಅಥವಾ ಟ್ಯಾಕ್ಸ್ ಇರುತ್ತಾ? ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಪಡೆಯೋಣ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಆಲ್ ರೈಟ್. ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಗಳಿಕೆ ರಜೆ ನಿಗದೀಕರಣ, ಕರ್ನಾಟಕ ಸರ್ಕಾರಿ ನೌಕರರ ಗಳಿಕೆ ರಜೆ ಇಎಲ್ ನಿಗದೀಕರಣ ನಿಯಮಗಳು ಮತ್ತು ಅದರ ಒಂದು ಲೆಕ್ಕಾಚಾರದ ವಿವರಗಳು ಅಂತ ಹೇಳಲಾಗ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಗಳಿಕೆ ರಜೆ ನಿಗದೀಕರಣ ಅಂದ್ರೆ ಏನು ಅಂತ ನೋಡೋದಾದ್ರೆ, ಸರ್ಕಾರಿ ನೌಕರರು ತಮ್ಮ ಸೇವಾವಧಿಯಲ್ಲಿ ಗಳಿಸುವ ರಜೆಯನ್ನ ಗಳಿಕೆ ರಜೆ ಅರ್ನ್ಡ್ ಲೀವ್ ಎಂದು ಕರೆಯಲಾಗುತ್ತದೆ. ನೌಕರರು ಸೇವೆಯಲ್ಲಿರುವಾಗ ಅಥವಾ ನಿವೃತ್ತಿ ಹೊಂದಿದಾಗ ತಮ್ಮ ಖಾತೆಯಲ್ಲಿರುವ ಉಳಿಕೆ ರಜೆಯನ್ನ ಹಣವನ್ನಾಗಿ ಪರಿವರ್ತಿಸಿಕೊಳ್ಳುವುದನ್ನ ರಜೆ ನಿಗದೀಕರಣ ಅಥವಾ ಇಎಲ್ ಎನ್ಕ್ಯಾಶ್ಮೆಂಟ್ ಅಂತ ಕರಿತೀವಿ. ಸೊ ಗಳಿಕೆ ರಜೆ ಅರ್ನ್ಡ್ ಲೀವ್ಸ್ಗಳೇನಿರುತ್ತೆ ಅದು ಸರ್ಕಾರಿ ನೌಕರರು ಯೂಸ್ ಮಾಡದೇ ಇರುವಾಗ ತಮ್ಮ ಒಂದು ಅಕೌಂಟಲ್ಲಿ ಉಳಿತಾ ಹೋಗುತ್ತೆ. ಸೊ ಫೈನಲಿ ಯಾವಾಗ ಅವ್ರು ರಿಟೈರ್ಮೆಂಟ್ ಆಗ್ತಾರೆ ಆ ಒಂದು ಟೈಮಲ್ಲಿ ಆ ಒಂದು ಉಳಿದಿರುವಂತಹ ರಜೆಗಳಿಗೆ ಬದಲಾಗಿ ಅವರಿಗೆ ಹಣವನ್ನು ನೀಡಲಾಗುತ್ತೆ. ಸೊ ಅದನ್ನ ಇಎಲ್ ಎನ್ಕ್ಯಾಶ್ಮೆಂಟ್ ಅಂತ ಕರೆಯಲಾಗುತ್ತದೆ. ಅರ್ಹತೆ ಮತ್ತು ನಿಯಮಗಳ ಬಗ್ಗೆ ನಾವು ಮಾತನಾಡುವುದಾದ್ರೆ, ಸೊ ಮೊಟ್ಟ ಮೊದಲನೇದಾಗಿ ಅರ್ಹತೆ ಮತ್ತು ನಿಯಮಗಳು. ಖಾಯಂ ನೌಕರರು ಇದಕ್ಕೆ ಅರ್ಹರಾಗಿರುತ್ತಾರೆ. ಎಲ್ಲ ಖಾಯಂ ನೌಕರರು, ರಾಜ್ಯ ಸರ್ಕಾರಿ ನೌಕರರು ಈ ಒಂದು ಸೌಲಭ್ಯಕ್ಕೆ ಅರ್ಹರಾಗಿರುವಂಥವ್ರು. ಸೇವಾವಧಿ ಬಂದ್ಬಿಟ್ಟು ಸೇವೆಯಿಂದ ನಿವೃತ್ತಿ, ರಾಜೀನಾಮೆ ಅಥವಾ ಮರಣ ಹೊಂದಿದ ಸಂದರ್ಭಗಳಲ್ಲಿ ನಗದೀಕರಣ ಲಭ್ಯವಾಗಿರುತ್ತದೆ. ನಡುವೆ ನಗದೀಕರಣ. ಸೇವೆಯಲ್ಲಿರುವಾಗ ಸಾಮಾನ್ಯವಾಗಿ ನಗದೀಕರಣಕ್ಕೆ ಅವಕಾಶ ಇರುವುದಿಲ್ಲ. ಕೆಲವೊಂದಿಷ್ಟು ಸ್ಪೆಷಲ್ ಪ್ರಾವಿಷನ್ಗಳಲ್ಲಿ ಮಾತ್ರ ನಗದೀಕರಣಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಲಾಗಿರುತ್ತದೆ. ಗರಿಷ್ಠ ಮಿತಿಯ ಬಗ್ಗೆ ನಾವು ಮಾತನಾಡುವುದಾದ್ರೆ 300 ದಿನಗಳ ಒಂದು ಮಿತಿಯನ್ನ ಹೇಳಲಾಗುತ್ತೆ. ಬಟ್ ಅಕಾರ್ಡಿಂಗ್ ಟು ಸೆವೆಂತ್ ಪೇ ಇದು 350ಗೆ ಇನ್ಕ್ರೀಸ್ ಮಾಡಲಾಗಿದೆ. ಸೊ ಇದು ಹಳೆಯ ಡೇಟಾ ಇದೆ. ಸೊ ಇದರಲ್ಲಿ 300 ಮಾತ್ರ ತೋರಿಸಲಾಗುತ್ತೆ. ಬಟ್ ಇದು ಇವಾಗ 350 ಆಗಿರುವಂಥದ್ದು. ನೌಕರರು ತಮ್ಮ ಸೇವಾವಧಿಯಲ್ಲಿ ಗರಿಷ್ಠ 350 ದಿನಗಳ ಗಳಿಕೆ ರಜೆಯನ್ನು ಸಂಗ್ರಹಿಸಿಡಬಹುದಾಗಿದೆ. ನಿವೃತ್ತಿ ಸಮಯದಲ್ಲಿ ಅವುಗಳನ್ನು ಎನ್ಕ್ಯಾಶ್ಮೆಂಟ್ ಮಾಡಿಕೊಳ್ಳುವುದಕ್ಕಾಗಿ. ಲೆಕ್ಕಾಚಾರ ಯಾವ ರೀತಿಯಾಗಿ ಹಾಕಲಾಗುತ್ತೆ ಅಂತ ನೀವು ನೋಡೋದಾದ್ರೆ, ನಗದೀಕರಣದ ಮೊತ್ತ ಈಸ್ ಈಕ್ವಲ್ ಟು ಮೂಲ ವೇತನ ಅಂದ್ರೆ ಬೇಸಿಕ್ ಪೇ ಪ್ಲಸ್ ತುಟ್ಟಿ ಭತ್ಯೆ ಡಿವೈಡೆಡ್ ಬೈ 30 ಇಂಟು ರಜಾ ದಿನಗಳು ಅಂತ. ಗಮನಿಸಿ, ದಿನಕ್ಕೆ ವೇತನವನ್ನ 30ರಿಂದ ಭಾಗಿಸಿ ಸಂಗ್ರಹವಿರುವ ರಜಾ ದಿನಗಳಿಂದ ಗುಣಿಸಲಾಗುತ್ತದೆ. ಅಂದ್ರೆ ಸೊ ಬೇಸಿಕಲಿ ಮೂಲ ವೇತನ ಪ್ಲಸ್ ತುಟ್ಟಿ ಭತ್ಯೆ ಎರಡು ಆ್ಯಡ್ ಮಾಡಿ ಡಿವೈಡ್ ಬೈ 30 ಮಾಡಲಾಗುತ್ತೆ. ಆ್ಯಂಡ್ ಇಂಟು ಎಷ್ಟು ರಜಾ ದಿನಗಳು ಉಳಿದಿದೆ ಅಷ್ಟು ರಜೆಗಳನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಲಾಗುತ್ತದೆ. ಒಂದು ಲೆಕ್ಕಾಚಾರವನ್ನು ಕೂಡ ನಾವು ಇಲ್ಲಿ ನೋಡೋಣ ನೆಕ್ಸ್ಟ್. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಉದಾಹರಣೆಗಾಗಿ ಒಂದು ಲೆಕ್ಕಾಚಾರ. ಸೊ ಇದರಲ್ಲಿ ಮೊಟ್ಟ ಮೊದಲನೇದಾಗಿ ನೌಕರರ ಮೂಲ ವೇತನ 50,000 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಸೊ ಅವರಿಗೆ ತುಟ್ಟಿ ಭತ್ಯೆ 25,000 ರೂಪಾಯಿ ಬರ್ತಾ ಇದೆ ಅಂತ ಅನ್ಕೊಳ್ಳಿ. 50% ಡಿ ಎ ಇದೆ. ಸೊ ಇದೊಂದು ಅಸಂಪ್ಷನ್ಸ್, ಊಹಿಸೋಣ, ಓಕೆ, ಭಾವಿಸೋಣ. ಇದಾದ್ಮೇಲೆ ಒಟ್ಟು ವೇತನ ಎಷ್ಟಿದೆ? 75,000 ರೂಪಾಯಿ ಇರುವಂಥದ್ದು. 50,000 ಬೇಸಿಕ್ ಪ್ಲಸ್ 25,000 ಡಿ ಎ 75,000 ಆಯಿತು. ದಿನದ ಒಂದು ವೇತನ ಎಷ್ಟಾಗುತ್ತೆ ಅಂದರೆ 75,000 ಡಿವೈಡೆಡ್ ಬೈ 30. ಸೊ ಇದೇನಾಗುತ್ತೆ? ಒಂದು ದಿನದ ವೇತನ ಆಗುತ್ತೆ 2,500 ರೂಪಾಯಿ. ಆ್ಯಂಡ್ ಇದಾದಮೇಲೆ ಸಂಗ್ರಹವಿರುವ ರಜೆ 200 ದಿನಗಳು ಸಂಗ್ರಹ ಇರುವಂತಹ ರಜೆ ಇದೆ. ಸೊ ಟೋಟಲ್ 200 ದಿನಗಳು ಉಳಿದಿದೆ. ಸೊ ಒಟ್ಟು ಮೊತ್ತ ಎಷ್ಟಾಗುತ್ತೆ? ಇಲ್ಲಿ 5 ಲಕ್ಷ ರೂಪಾಯಿ ಆಗ್ತಾ ಇರುವಂಥದ್ದು. ಸೊ ಅದು ಒಂದು ದಿನಕ್ಕೆ ಆಗ್ತಾ ಇರುವಂಥ ಒಂದು ಅಮೌಂಟ್. ಅದಕ್ಕೆ ಇದನ್ನ ಡಿವೈಡೆಡ್ ಬೈ 30 ಮಾಡ್ತೇವೆ. ಏನಕ್ಕಂದ್ರೆ ಮೂಲ ವೇತನ ಅನ್ನೋದು ಒಂದು ತಿಂಗಳಿಗೆ ನೀಡ್ತಾ ಇರುವಂಥದ್ದು, ತುಟ್ಟಿ ಭತ್ಯೆ ಅನ್ನೋದು ಒಂದು ತಿಂಗಳಿಗೆ ನೀಡ್ತಾರೆ. ಸೊ ಇದು 75,000 ಒಂದು ತಿಂಗಳಿಗಿದೆ. ಹಾಗಾದ್ರೆ ಒಂದು ದಿನಕ್ಕೆ ಎಷ್ಟಾಗುತ್ತೆ? ಏನಕ್ಕಂದ್ರೆ ಇಲ್ಲಿ ದಿನಗಳ ಮೇಲೆ ಲೆಕ್ಕಾಚಾರ ನಡೀತಾ ಇದೆ. ದಿನಕ್ಕೆ ಡಿವೈಡ್ ಬೈ 30 ಮಾಡ್ತೀವಿ. ಸೊ 2,500 ರೂಪಾಯಿ ಒಂದು ದಿನಕ್ಕೆ ಬರ್ತಾ ಇದೆ. ಹಾಗಾದ್ರೆ 200 ದಿನಗಳಿದೆ. 200 ಇಂಟು 2,500 ಮಾಡಿದ್ರೆ 25ರಲ್ಲಿ 50, ಈ 0 ಆ್ಯಡ್ ಮಾಡಿದ್ರೆ ಈ 4 0 ಪ್ಲಸ್ ಈ ಒಂದು 50 ಎಷ್ಟಾಗುತ್ತೆ? 5 ಲಕ್ಷ ಆಯಿತು. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ 200 ದಿನಗಳು ನಿಮ್ಮ ಹತ್ರ ಏನಾದರೂ ಉಳಿದಿದ್ರೆ ಅದಕ್ಕೆ ತಕ್ಕಂತೆ ನಿಮಗೆ 5 ಲಕ್ಷ ರೂಪಾಯಿವರೆಗೆ
EL ಎನ್ಕ್ಯಾಶ್ಮೆಂಟ್ ಸೌಲಭ್ಯ ಸಿಗಲಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಟ್ಯಾಕ್ಸೇಷನ್ ರೂಲ್ಸ್ ಏನು ಹೇಳುತ್ತೆ, ಟ್ಯಾಕ್ಸ್ ಸಿಸ್ಟಮ್ ಏನು ಹೇಳುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಆ ಒಂದು 5 ಲಕ್ಷದ ಮೇಲೆ ಮತ್ತೆ ಟ್ಯಾಕ್ಸ್ ಕೊಡಬೇಕಂತ ನೀವು ಪ್ರಶ್ನೆ ಕೇಳಿದ್ರೆ ಇಲ್ಲ. ಸರ್ಕಾರಿ ನೌಕರರಿಗೆ ನಿವೃತ್ತಿಯ ಸಮಯದಲ್ಲಿ ಲಭಿಸುವ ಸಂಪೂರ್ಣ ರಜೆ ನಗದೀಕರಣ ಮೊತ್ತವು ಆದಾಯ ತೆರಿಗೆಯಿಂದ ಸಂಪೂರ್ಣ ವಿನಾಯಿತಿಯನ್ನು ಪಡೆದಿರುತ್ತೆ. ಅದು ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಇದು ಆ್ಯಕ್ಚುಲಿ ಗುಡ್ ನ್ಯೂಸ್ ಆಗಿರುವಂಥದ್ದು. ಏನಕ್ಕಂದರೆ ಅದ್ರ ಮೇಲೆ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಕೊಡುವ ಅವಶ್ಯಕತೆ ಇಲ್ಲ, ಸರ್ಕಾರಕ್ಕೆ ಮತ್ತೆ ಹಣವನ್ನು ನೀಡುವಂಥ ಅವಶ್ಯಕತೆ ಇರೋದಿಲ್ಲ. ಅಗತ್ಯ ದಾಖಲಾತಿಗಳು ಏನು ಬೇಕಾಗುತ್ತೆ ಇದಕ್ಕೆ ಅಂದರೆ ನಿವೃತ್ತಿಯ ಆದೇಶ ಪತ್ರ, ರಿಟೈರ್ಮೆಂಟ್ ಆರ್ಡರ್ ಬೇಕಾಗುತ್ತೆ, ಸೇವಾ ಪುಸ್ತಕ, ಸರ್ವಿಸ್ ರಿಜಿಸ್ಟರ್ ಅಥವಾ ಲೀವ್ ಅಕೌಂಟ್ ವೆರಿಫೈಡ್ ಬೇಕಾಗಿರುವಂಥದ್ದು, ನೌಕರರ ಖಾತೆ ವಿವರ, ಬ್ಯಾಂಕ್ ಡೀಟೇಲ್ಸ್ ಮತ್ತು ಕ್ಯಾನ್ಸಲ್ ಚೆಕ್ ಕೂಡ ಒಂದಿಷ್ಟು ಸಮಯಾವಕಾಶಗಳಲ್ಲಿ ಬೇಕಾಗಿರುವಂಥದ್ದು. ರಜೆ ನಗದೀಕರಣಕ್ಕೆ ನಿಗದಿಪಡಿಸಿದ ಅರ್ಜಿ ನಮೂನೆ ಪೋರ್ಟಲಲ್ಲಿ ಸಿಗುತ್ತೆ, ಅದನ್ನು ಕೂಡ ಫಿಲ್ಔಟ್ ಮಾಡಿರುವಂಥ ಒಂದು ನಮೂನೆ ಇಲ್ಲಿ ಬೇಕಾಗುವಂಥದ್ದು. ಪ್ರಮುಖ ಮಾರ್ಗಸೂಚಿಗಳ ಬಗ್ಗೆ ನಾವು ನೆಕ್ಸ್ಟ್ ಮಾತನಾಡುವುದಾದರೆ, ಸೇವೆಯಲ್ಲಿರುವಾಗ ರಜೆ ನಗದೀಕರಣವನ್ನು ದುರುಪಯೋಗಪಡಿಸಿಕೊಳ್ಳುವಂತಿಲ್ಲ. ನಿವೃತ್ತಿಯ ದಿನದಂದು ಅಥವಾ ಅದಕ್ಕೂ ಮುನ್ನವೇ ರಜಾ ಖಾತೆಯನ್ನು ಅಪ್ಡೇಟ್ ಮಾಡಿಸಿರಬೇಕಾಗಿರುವಂಥದ್ದು. ಯಾವುದೇ ಬಾಕಿ ಅಥವಾ ಶಿಸ್ತು ಕ್ರಮಗಳಿದ್ದರೆ ನಗದೀಕರಣ ಮೊತ್ತವನ್ನು ತಡೆಹಿಡಿಯಲು ಅಧಿಕಾರ ಇಲಾಖೆಗೆ ಇರುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ಗಳು ನೀವು ನೋಡಿದ್ದೀರಾ, ಯಾವ ರೀತಿಯಾಗಿ ರಜಾ ನಗದೀಕರಣವನ್ನು ಮಾಡಲಾಗುತ್ತೆ ಮತ್ತು ಯಾವ ರೀತಿಯಾದಂಥ ರೂಲ್ಸ್ಗಳನ್ನು ಕರ್ನಾಟಕ ಸರ್ಕಾರದಿಂದ ನೀಡಲಾಗಿದೆ ಅದನ್ನು ನಗದೀಕರಣ ಮಾಡೋದಕ್ಕೆ ಅಂತ. ಸೊ ಐ ಹೋಪ್ ನಿಮಗೆ ಈ ಒಂದು ಎಲ್ಲ ಪಾಯಿಂಟ್ಸ್ಗಳು ಅರ್ಥ ಆಗಿದೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ನಿಮಗೆ ಇದರಲ್ಲಿ ಏನಾದರೂ ಇನ್ನೊಂದಿಷ್ಟು ಕನ್ಫ್ಯೂಷನ್ಸ್ಗಳಿದ್ದರೆ ನೀವು ಕೇಳ್ಬೋದು, ಅಥವಾ ನಿಮ್ಮ ಒಂದು ELಗಳು ಯಾವ ರೀತಿ ಚೆಕ್ ಮಾಡೋದು ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಮಾಹಿತಿ ಬೇಕಂದರೆ ಅದು ಕೂಡ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ರೈಟ್, ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.